ಕಾಣ್ತಿಲ್ಲ ಇಲ್ಲಿ ನಾವು ಯಾರು BBMP ಕಾಣ್ತಾ ಇಲ್ಲ, ಏನು ಇಲ್ಲ. ಅವ್ರವ್ರದ್ದು ಫ್ಲೆಕ್ಸ್ ಮಾತ್ರ ಬರ್ತಾ ಇರ್ತದೆ. ಎಸ್ ಟಿ ಸೋಮಶೇಖರ್ ಅವ್ರು ಏನು ಕೆಲಸ ಮಾಡ್ತಿಲ್ಲ. ರೋಡ್ಗಳು ನೀವೇ ನೋಡ್ಬೋದು, ತುಂಬಾ ಎಲ್ಲ ಹದಗೆಟ್ಟಿದೆ. ಯಾವ ರೋಡ್ನು ಸರಿ ಇಲ್ಲ. ಸ್ಯಾನಿಟರಿ ಪ್ರಾಬ್ಲಮ್ ಇದೆ, ರೋಡ್ ಪ್ರಾಬ್ಲಮ್ ಇದೆ, ಈ ತರದ ನೂರಾರು ವಾಟರ್ ಸಮಸ್ಯೆ ಇದೆ. ಈ ತರ ನೂರಾರು ಇದಾವೆ ಸಮಸ್ಯೆಗಳು. ಲೀಡರ್ಗಳು ಮಾಡಿಸ್ಬೇಕು, ಲೀಡರ್ಗಳು ಅವ್ರು ಮಾಡಿಸ್ಬೇಕು ನಿಂತ್ಕೊಂಡು. ನಾವ್ ಹೇಳೋದು ಕೇಳ್ತಾರ. ತುಂಬಾ ಅಭಿವೃದ್ಧಿ ಆಗ್ಬೇಕು. ಅಭಿವೃದ್ಧಿ ಏನಂತ ಜೀರೋ. ಅದ್ರಲ್ಲಿ ಒಂದು ಮಾಡ್ಬಿಟ್ಟು ನಾನು ಮಾಡಿದ್ದೀನಿ ಅಂತ ಎದೆ ತೊಡ್ಕೊಂಡು ಹೋಗ್ಬಾರ್ದು. ನೀನ್ ಮಾಡಿದ್ರೆ 4 ಜನ ಬೆನ್ ತಟ್ಬೇಕು ನಿನಗೆ. ಆ ಕೆಲಸ ಮಾಡಿ. ಮಾಡ್ತೀನಿ ಹೋಗು ಅಂತಾರೆ. ಲೈಟ್ ಹೋಗೈತೆ ಹಾಕಿ ಸರ್ ಹೋಗೈತೆ ಅಂತಾರೆ. ಕೊಟ್ಟಿದ್ದು ಕೆಲಸ ಮಾಡಲ್ಲ. ಹತ್ತಕ್ಕ ಸೊನ್ನೆನೂ ಕೊಡಕ್ಕಾಗಲ್ಲ ಅಂತ ಪರಿಸ್ಥಿತಿಲಿ ಇದೆ. ಒಳಗಡೆ 5 ಮಾರ್ಕ್ಸ್ ಕೊಡ್ತೀನಿ ಮೇಡಮ್. 10ಕ್ಕೆ 3 ಜೀರೋ. ದೊಡ್ಡ ಜೀರೋ, ಬರೀ ಜೀರೋ ಅಲ್ಲ, ದೊಡ್ಡ ಜೀರೋ. ನಮಸ್ಕಾರ. ನ್ಯೂಸ್ ಹಂಟ್ ಕರ್ನಾಟಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವೀಗ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿದ್ದೀವಿ. ಕಾಮನ್ ಆಗಿ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಎಲ್ಲರೂ ಹೇಳೋದು, ನಾವು ಅದನ್ನು ಅಭಿವೃದ್ಧಿ ಮಾಡ್ತೀವಿ, ಇದನ್ನು ನಿಮಗೆ ಸಮಸ್ಯೆನ ತೊಂದರೆಯಿಂದ ನಾವು ನಿಮ್ಮನ್ನು ದೂರ ಮಾಡ್ತೀವಿ ಅಂತ ಎಲ್ಲ ಹೇಳ್ತಾರೆ. ಆದರೆ ಒನ್ಸ್ ಅವ್ರ ಎಲೆಕ್ಷನ್ ಗೆದ್ದ ಮೇಲೆ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ, ಅಲ್ಲಿನ ಜನರು ಏನು ಹೇಳ್ತಾರೆ, ಮುಖ್ಯವಾಗಿ ಜನಾಭಿಪ್ರಾಯ ಅನ್ನೋದು ಮುಖ್ಯ ಆಗುತ್ತೆ. ಅಲ್ಲಿನ ವಾರ್ಡ್ ಯಾವ ರೀತಿ ಅಭಿವೃದ್ಧಿ ಆಗ್ತಿದೆ, ಜನರು ಇನ್ನೂ ಏನೇನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಇವತ್ತಿನ ಒಂದು ಪಬ್ಲಿಕ್ ಬೈಟ್ಸ್ನಲ್ಲಿ ನಾವು ಕೇಳ್ಕೊಂಡು ಬರೋಣ ಬನ್ನಿ. ಅಭಿವೃದ್ಧಿ ಆಗ್ತಾ ಇಲ್ಲ, ಸುಮ್ಮನೆ ಏನೋ ರೋಡ್ ಸರಿ ಇಲ್ಲ, ಲೈಟ್ಗಳು ಅಂತ ಲೈಟ್ ಹೋಗೈತೆ ಕೇಳಿದ್ರೆ ಹಾಕ್ತೀವಿ ಬಿಡ್ತೀನಿ ಅಂತಾರೆ. ಈ ಲೈಟು ಹಾಕ್ತೀನಿ ಬಿಡ್ತೀನಿ ಅಂತಾರೆ ಕೇಳಿದ್ರೆ ಅವಾಗೆಲ್ಲ ಕೇಳ್ತಾ ಇದು ಗುಂಡಿ ಬಿದ್ದದೆ, ಇಲ್ಲಿ ಗುಂಡಿ ಮಿಚ್ಚಿಲ್ಲ, ಬಸ್ಸೆಲ್ಲ ಓಡಾಡ್ತದೆ. ಇಲ್ಲಿ ಸರಿಯಾಗಿ ಹಬ್ಬದಿದ್ದು ಮಾತಲ್ಲ, ಅದೇ ಸಮಸ್ಯೆ. ಅದೇನೆ ಅಲ್ಲೋ ಇದು ಲೀಡರ್ಗಳು ಮಾಡಿಸ್ಬೇಕು, ಲೀಡರ್ಗಳು ಅವ್ರು ಮಾಡಿಸ್ಬೇಕು ನಿಂತ್ಕೊಂಡು. ನಾವು ಹೇಳೋದು ಕೇಳ್ತಾರ? ಲೀಡರ್ಗಳು ಮಾಡಿಸ್ಬೇಕು ಅಂತವ್ರು ನಿಂತ್ಕೊಂಡು ಮಾಡಿಸ್ಬೇಕು. ನಾವು ಮಾಡ್ಸೋರು ಕೇಳಲ್ಲ. ಮಾಡ್ತೀನಿ ಹೋಗು ಅಂತಾರೆ. ಲೈಟ್ ಹೋಗೈತೆ ಹಾಕಿ ಸರ್ ಹೋಗೈತೆ ಅಂತಾರೆ. ಲೈಟ್ ಹಾಕೋರ್ಗೆ ಹೇಳಿದ್ದೀನಿ ಹೋಗೈತೆ ಅಂತಾರೆ. ಏನು ಮಾಡೋದು? ಕೊಟ್ಟಿದ್ದು ಕೆಲಸ ಮಾಡಲ್ಲ. ಹೇಳಿದ್ದೀವಿ, ಅದು ನಿಂತ್ಕೊಂಡು ಹೇಳಿದ್ದೀವಿ, ಇಲ್ಲಿ ಲೈಟ್ ಉರಿತಾ ಇಲ್ಲ ನೋಡಿ ಸರ್ ಅಂತ. ಹೋಗೈತೆ ಅಂತ ಲೈನ್ ಮೇಲ್ಗೆ ಹೇಳಿದ್ದೀನಿ, ಹಾಕೋದೇ ಇಲ್ಲ. ತೊಂದರೆಗಳು ಬಂದಿದ್ದಾರೆ, ಮಾಡೋದಿಲ್ಲ ಅಷ್ಟೇ. 10ಒಳಗಡೆ 5 ಮಾರ್ಕ್ಸ್ ಕೊಡ್ತೀನಿ. ಕೆಲಸ ಆಗಬೇಕು. ರೋಡ್ಗೆ ಅಲ್ಲ, ಲೈಟು ಎಲ್ಲ ಚರಂಡಿಗಳೆಲ್ಲ ಕ್ಲೀನ್ ಆಗಿಲ್ಲ, ಮಾಡಬೇಕು. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲಿ ಆ ಬಸ್ ಸ್ಟ್ಯಾಂಡಿಂದ ಸಾಯಂಕಾಲ ಆದರೆ ಬಸ್ ನಿಲ್ಲಕ್ಕೆ ಜಾಗ ಇಲ್ಲ. ಅಲ್ಲಿಂದ ನೋಡಿ ಆ ತರಕಾರಿ ಅಣ್ಣವರು 3 ಗಾಡಿ ಹಾಕೊಂಡವ್ರೆ. ಇಲ್ಲಿ ಈರುಳ್ಳಿ ಗಾಡಿ ಇಲ್ಲಿಂದ ಇಲ್ಲಿವರೆಗೂ. ಸಾಯಂಕಾಲ ಆದರೆ ಎಲ್ಲ ಅಲ್ಲಿ ಈರುಳ್ಳಿ ಪರ್ಚೇಸ್ ಮಾಡೋಕೆ ನಿಂತ್ಕೊಂಡ್ರೆ ಬಸ್ ಸ್ಟ್ಯಾಂಡೇ ಎಲ್ಲ ನಂಗೆ ಆಗಿರ್ತದೆ. ಒಂದು ಜನಗಳಿಗೆ ಅನುಕೂಲ ಅಂತ ಬಸ್ ಸ್ಟ್ಯಾಂಡ್ ಮಾಡ್ದಾಮೇಲೆ ಅದು ಬಸ್ ಸ್ಟ್ಯಾಂಡ್ ಥರ ಕಾಣಬೇಕು, ಸಂತೆ ಮಾರ್ಕೆಟ್ ಥರ ಕಾಣಬಾರ್ದು. ನೀವು ಸಾಯಂಕಾಲದ ಹೊತ್ತು ಯಾರನ್ನ ವಿಸಿಟ್ ಹಾಕಿ ಅವ್ರದ್ದೇ ಅಲ್ಲಿ ದರ್ಬಾರು. ಯಾಕೆ ಹಿರಿಕರು ಓಡಾಡ್ತಿರ್ತಾರೆ, ಸಾರ್ವಜನಿಕರ ಜಾಗ ಅದು, ಅಲ್ಲಿ ಏನು ಅಂತಲೇ ಕಾಣಲ್ಲ. ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಇಲ್ಲಿರೋರು ಸ್ಥಳೀಯರು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಅದಕ್ಕೇನು ತೆರವು ಮಾಡ್ತೀನಿ ಅಂತಂದ್ರೆ ಎಲ್ಲಿದೆ? ಒಂದಿನ ಬಂದಿಲ್ಲ. ಅಲ್ಲಿ 20-25 ದಿನ ಆಯಿತು. ಒಂದಿನೂ ಬಂದು ಒಬ್ರದ್ದು ಒಂದು ಸೀಟ್ ಎತ್ತಿಲ್ಲ ನೋಡಿ. ಫುಟ್ಪಾತ್ ಮೇಲೆ ಇರೋವು ಅವೆಲ್ಲ. ಯಾರಿಗಾನ ಏನಾನ ಅನುಕರಣೆ ಏನಾನ ಇದೆಯಾ? ಕೃಷ್ಣೇಕರ್ ಹೇಳಿದ್ರು, ನಾವು ಯಾರ್ದು ಬಿಡಲ್ಲ, ನಾವು ಯಾರಿಗೂ ಅಯ್ಯಪ್ಪ ಅನ್ನಲ್ಲ, ನಮ್ಮ ಹತ್ರ ಇದೇ ಇಲ್ಲ ಅಂತ. ಅಲ್ಲಿಂದ ಇಲ್ಲಿವರೆಗೂ ಹಾಕಿದ್ದಾರೆ, ಎಲ್ಲ ಎತ್ತಿಸಿದ್ದಾರೆ ನೋಡಿ. ಒಂದೂ ಇಲ್ಲ, ಎಲ್ಲ ಫುಟ್ಪಾತ್ ಮೇಲಿಂದ ಉಳ್ಳಾಳ ಸರ್ಕಲ್ಲಿಂದ ಹಿಡಿದು ಅಲ್ಲಿವರೆಗೂ ಫುಟ್ಪಾತಲ್ಲಿ ಹಂಗೆ ಇದೆ. ಹೇಳೋದು ಮಾತ್ರ ಒಂದು, ನಡ್ಕೊಳ್ಳೋದು ರೀತಿ ಯಾವುದೂ ಇಲ್ಲ. ಮೇಡಮ್ ಮಾಡಕ್ಕೆ ನಿಂತ್ಕೊಂಡ್ರೆ 100ಕ್ಕೆ 100 ಮಾಡಬೇಕು. ಅದ್ರಲ್ಲಿ ಒಂದು ಮಾಡ್ಬಿಟ್ಟು ನಾನು ಮಾಡಿದ್ದೀನಿ ಅಂತ ಎದೆ ತೊಡ್ಕೊಂಡು ಹೋಗ್ಬಾರ್ದು. ನೀನು ಮಾಡಿದ್ರೆ 4 ಜನ ಬೆನ್ ತಟ್ಬೇಕು ನಿನಗೆ. ಆ ಕೆಲಸ ಮಾಡಿ, ಅವಾಗ ನಿಮ್ಗೊಂದು ಬೆಲೆ, ಸಾರ್ವಜನಿಕರು ನಿಮ್ಗೆ ಒಪ್ಪಿಗೆ, ಕೆಲಸ ಮಾಡಿರೋ ಒಪ್ಪಿಗೆ ಕೊಡ್ತಾರೆ. ಮೇಡಮ್ 10ಕ್ಕೆ 3 ಕೊಡೋಣ ನಾನು. ಇಲ್ಲ ಸರ್, ಎಲ್ಲಿ ಯಾರನ್ನ ಕಾಣ್ತಿಲ್ಲ ಇಲ್ಲಿ ನಾವು ಯಾರನ್ನೂ BBMP ಕಾಣ್ತಾ ಇಲ್ಲ, ಏನೂ ಇಲ್ಲ. ಅವ್ರವ್ರದ್ದು ಫ್ಲೆಕ್ಸ್ ಮಾತ್ರ ಬರ್ತಾ ಇರ್ತದೆ. ಫ್ಲೆಕ್ಸ್ ಮಾಡ್ತಾ ತುಂಬ ಬರುತ್ತೆ. ಅವ್ರದ್ದು ಹುಡ್ತಪ್ಪ, ಇವ್ರದ್ದು ಹುಡ್ತಪ್ಪ, ಅವ್ರಲ್ಲಿ ಇಲ್ಲಿ ಇದು ಫ್ಲೆಕ್ಸ್ ಬರ್ತದೆ ಹೊರತು ಅವ್ರ ಮುಖ ಒಂದಿನ ಈ ರೋಡಲ್ಲಿ ಕಾಣಲ್ಲ. ಹೌದು ಸರ್, ಕೆಲಸಗಳು ಆಗ್ತಾ ಇಲ್ಲ. ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಹೊಸ ಬಡಾವಣೆ ಇದು, ಪರವಾಗಿಲ್ಲ. ಈ ಬೆಂಗಳೂರಿಗೆ ಎಲ್ಲ ಕಡೆ ಹೋಲಿಸಿದ್ರೆ ಇಲ್ಲಿ ಸ್ವಲ್ಪ ನೀಟಾಗಿದೆ. ಯಾಕೆಂದರೆ ಇನ್ನೂ ಫುಲ್ ಡೆವಲಪ್ ಆಗಿಲ್ವಲ್ಲ ರೋಡ್ಗಳು. BDL ಬಿಟ್ಟಲ್ವ ಇದು, ತಾರೆಲ್ಲ ಹಾಕಿ ಆರಾಮಾಗಿ ಕೂಲಾಗಿದೆ. ಇನ್ನೂ ಏನು ಡ್ಯಾಮೇಜ್ ಏನು ಆಗೋ ಪರಿಸ್ಥಿತಿನಲ್ಲಿ ಈ ಏರಿಯಾ ಅಂತೂ ಇಲ್ಲ. ಈಗ ಡೆವಲಪ್ ಆಗಬೇಕಾಗಿರೋದು ತುಂಬ ಏನು ಓಲ್ಡ್ ಸಿಟಿ ಇದೆಯಲ್ಲ, ಅದನ್ನು ಡೆವಲಪ್ ಮಾಡಲಿ ಫಸ್ಟು. ಇವರು ಸುಮ್ಮನೆ ನಾವು ಡೆವಲಪ್ ಮಾಡ್ತೀವಿ ಅಂದು ಬೆಂಗಳೂರು 100 ಕಿಲೋಮೀಟ್ರ್ ಬೆಳೆಸ್ಕೊಂಡು ಹೋದರೆ ಎಲ್ಲಿಂದ ಡೆವಲಪ್ ಮಾಡೋಕ್ಕೆ ಸಾಧ್ಯ ಅಲ್ವರ? ಕುಡಿಯೋಕ್ಕೆ ನೀರಿಲ್ಲ. ಆ್ಯಕ್ಚುಲಿ ಹಳೆ ಸಿಟಿ ಇದೆಯಲ್ಲ, ಅಲ್ಲಿ 100 ಸಮಸ್ಯೆ ಇದೆ.
ಅದನ್ನು ರಾಜಕೀಯದವ್ರು ಯಾರು ಅದನ್ನು ಗಮನಿಸ್ತಾನೇ ಇಲ್ಲ. ಅವ್ರಿಗೇನು ಹೊಸ ಲೇಔಟ್ ಮಾಡಬೇಕು, ಇಲ್ಲಿ ಹೆಸ್ರು ಹೇಳ್ಕೊಂಡು ನಾವು ಓಪನ್ ಆಗಿ ಹೇಳೋದೇನು ಬೇಡ. ಅರ್ಥ ಇದ್ರಾ? ಇದರಿಂದ ಏನಿದೆ ಅನ್ನೋದು ಅವ್ರಿಗೆ ಅವ್ರ ಮನಸ್ಸೊಳಗೆ ತಿಳ್ಕೊಂಡಿರ್ತದೆ. ಮುಂದಕ್ಕೆ ಯಾರು ಇನ್ನೂ ಮುಂದಕ್ಕೆ ಅವರು ಏರಿಯಾನ ಮಾಡ್ಕೊಂಡು ಹೋಗೋದು ಬೇಡ ಅಂತ ನನ್ನ ಹಂಚಿಕೆ, ಒಪಿನಿಯನ್. ಹೊಸ ಬಡಾವಣೆಯಲ್ಲಿ ಬಿಡಿ, ಅದು ಆಗ್ತಾನೆ ಇರ್ತದೆ. ಹೊಸ ದುಡ್ಡು ತಗೊಳ್ತಾರೆ, ಮಾಡ್ತಾ ಇರ್ತಾರೆ. ಮೇಯ್ನ್ ಬೆಂಗಳೂರಲ್ಲಿ ಆಗಬೇಕಾಗಿರೋದು ಹಳೆ ಬಡಾವಣೆನ ಸ್ವಚ್ಛ ಮಾಡಲಿ ರಾಜಕೀಯದವರು. ಹಳೆ ಬಡಾವಣೆ ಸ್ವಚ್ಛ ಮಾಡಿದ್ರೆ ಬೆಂಗಳೂರು ಕಂಪ್ಲೀಟ್ ತುಂಬಾ ಡ್ಯಾಮೇಜ್ ಆಗೋಗಿದೆ. ಅದು ಹೇಳೋಕ್ಕಾಗೋದು. ಈ ನನ್ನಂಥ ವಯಸ್ಸಾಗಿ ಹೋಗಿದೆಯಲ್ಲ, ಆ ರೀತಿಯಾಗಿ ಹೋಗಿದೆ ಅದೆಲ್ಲ ಪೂರ್ತಿ. ಅದನ್ನು ಬಿಟ್ಬಿಟ್ಟು ಇವರು ಹಳೆ ಬಡಾವಣೆನೇ ಡೆವಲಪ್ ಮಾಡಿದವರು ಹೊಸವು ಮಾಡಿ ಏನು ಮಾಡೋರು ಇದ್ದಾರೆ. ಮಾಡ್ತಾ ಇಲ್ಲ ಅಂದರೆ ಅಲ್ಲೇ ಒಳ್ಳೆ ದುಡ್ಡು ಬರ್ತದೆ, ರೆವೆನ್ಯೂ ಬರಲ್ಲ ಅವ್ರಿಗೆ. ಯಾಕೆ ಬರಲ್ಲ ಅಂದರೆ ರೆವೆನ್ಯೂ ಬರಲ್ಲ. ನಿಮ್ಗೆ ಗೊತ್ತೇ ಇದೆಯಲ್ಲ, ಅದೇನು ಹೇಳ್ಕೊಡ್ಬೇಕಾ? ಇವರು ಹೊಸದು ಯಾವ ಹುಡ್ಕೊಂಡು ಹೋಗ್ತಾರೆ ಅಂದರೆ ಇಲ್ಲಿ ಏನು ಬೇಕಾದ್ರೆ ಆಗ್ತದಲ್ಲ, ಏನು ಬೇಕಾದ್ರೆ ಮಾಡ್ಬೋದಲ್ಲ. ಹಳೆದ್ರಲ್ಲಿ ಏನು ಸಿಗುತ್ತೆ? ಹಳೆದ್ರಲ್ಲಿ ಏನು ಸಿಗಲ್ಲ. ಅದಕ್ಕೆ ಮಾಡ್ತಿಲ್ಲ, ಇನ್ನೇನು ಇಲ್ಲ. ತುಂಬ ಅಂದರೆ ತುಂಬ ಇದೆ ಬಿಡಿ. ಸ್ಯಾನಿಟ್ರಿ ಬಡವೆ ಇದೆ, ಸ್ಯಾನಿಟ್ರಿ ಪ್ರಾಬ್ಲಮ್ ಇದೆ, ರೋಡ್ ಪ್ರಾಬ್ಲಮ್ ಇದೆ, ಈ ಥರದ್ದು ನೂರಾರು ವಾಟರ್ ಸಮಸ್ಯೆ ಇದೆ. ಈ ಥರ ನೂರಾರು ಇದ್ದಾವೆ ಸಮಸ್ಯೆಗಳು. ಅದನ್ನು ರಾಜಕೀಯದವ್ರು ಕೈ ಮುಗಿದು ಕೇಳ್ತೀವಿ, ಅದನ್ನು ಶುದ್ಧ ಮಾಡ್ರಪ್ಪ. ಮುಂದಕ್ಕೆ ನಾವು ಇನ್ನೂ ಬಿಡದಿವರೆಗೂ ಹೋಗ್ತೀವಿ, ಮೈಸೂರವರೆಗೂ ಹೋಗೋದನ್ನ ಬಿಟ್ಬಿಡಿ ಕನಸ. ನಮ್ಮ ಇರೋ ಬೆಂಗಳೂರನ್ನ ಸ್ವಚ್ಛವಾಗಿ ಮಾಡಿದರೆ ಅದರಂಥ ಭಾಗ್ಯ ಇನ್ನೊಂದಿಲ್ಲ ಅಂತ ನನ್ನ ಹಂಚಿಕೆ. 10ಕ್ಕೆ 0 ಕೊಡೋಕ್ಕಾಗಲ್ಲ, ಅಂಥ ಪರಿಸ್ಥಿತಿಲಿದೆ. ನಾನು ಹಳೆಬಡಾವಣೆಯವನು. ನಾವು ಆಲ್ರೆಡಿ ಹಳೆ ಬಡಾವಣೆಯಿಂದ ಬಂದು ಹೊಸ ಬಡಾವಣೆಯಲ್ಲಿ ಅಂಗಡಿ ಮಾಡಿದ್ದೀವಿ. ನಮ್ಮ ಬಿಲ್ಡಿಂಗ್ಗಳಿಗೆಲ್ಲ ಹಳೆ ಬಡಾವಣೆಯಲ್ಲೇ ಇದೆ. ಅಲ್ಲಿ ಹೇಳೋಕ್ಕೆ ತೀರದ ಸಮಸ್ಯೆಗಳು ಅಷ್ಟೊಂದು ಸಮಸ್ಯೆ ಇದೆ. ನೀವು 10ಕ್ಕೆ 3 ಕೊಡ್ಬೋದೇನೋ ಮಾರ್ಕ್ಸು, 7 ಇನ್ನೂ ಹಂಗೆ ನಿಂತೋಗಿದೆ. ರಸ್ತೆಗಳು ಎಲ್ಲ ಕಿತ್ತೋಗ್ಬಿಟ್ಟಿದ್ದಾವೆ, ಎಲ್ಲ ಗುಂಡಿಗಳಾಗ್ಬಿಟ್ಟಿದೆ. ಅದೊಂದು ಸ್ವಲ್ಪ ಸರಿ ಮಾಡಿದ್ರೆ ಚೆನ್ನಾಗಿರ್ತದೆ. ಸ್ವಚ್ಛತೆ ಎಲ್ಲ ಸರಿಯಾಗಿ ಮೇಂಟೈನ್ ಮಾಡ್ತೀರಾ? ಗಾಡಿಗಳು ಬರ್ತಾ ಇದ್ದಾವೆ. ಒಣಕಸದವ್ರು ಬರೋದಿಲ್ಲ ಅಷ್ಟೇ. ಒಣಕಸದವರು ತುಂಬ ಲೇಟು, ವಾರಕ್ಕೋ 15 ದಿನಕ್ಕೋ ಹಿಂಗೆ ಬರ್ತಾರೆ. ಬರ್ರಂತ ಹೋಗ್ಬಿಡ್ತಾರೆ, ಅವರು ನಿಲ್ಲೋದಿಲ್ಲ. ಅದೊಂದು ಸದ್ಯಕ್ಕೆ ನಮಗೆ ಪ್ರಾಬ್ಲಮ್. ಹಸಿ ಕಸದವ್ರೇನೋ ಬರ್ತಾರೆ, ದಿನ ಬಿಟ್ಟು ದಿನ ಬರ್ತಾರೆ. ಒಣಕಸದವರು ಸ್ವಲ್ಪ ತಡ. ಅಭಿವೃದ್ಧಿ ಕೆಲಸದಲ್ಲಿ MLA ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10ರಲ್ಲಿ 8. ರಸ್ತೆ ಒಂದು ಸರಿಪಡಿಸ್ಬಿಟ್ರೆ ಶುರುವಾಗುತ್ತೆ. ಅಭಿವೃದ್ಧಿ ಏನೂ ಆಗ್ತಾಯಿಲ್ಲ. ಅಭಿವೃದ್ಧಿ ಭಾರಿ ಕುಂಠಿತ ಆಗ್ತಾಯಿದೆ. ಎಸ್ ಟಿ ಸೋಮಶೇಖರ್ ಅವ್ರು ಏನೂ ಕೆಲಸ ಮಾಡ್ತಾಯಿಲ್ಲ. ರೋಡ್ಗಳು ನೀವೇ ನೋಡ್ಬೋದು, ತುಂಬ ಎಲ್ಲ ಹದಗೆಟ್ಟಿದೆ. ಯಾವ ರೋಡೂ ಸರಿ ಇಲ್ಲ, ಯಾವ ರೋಡಲ್ಲಿ ಸರಿ ಇಲ್ಲ. BJP ಬರಬೇಕು, BJP ಗೆಲ್ಲಬೇಕು. BJPಯಿಂದ ಮಾತ್ರ ದೇಶ ಉದ್ಧಾರ, ದೇಶ ಬೆಳೀತದೆ. BJP ಬರದೆ ಕಾಂಗ್ರೆಸ್ ಬಂದರೆ ಹಿಂಗೆ ದೇಶ ಹಾಳಾಗಿ ಹೋಗ್ತದೆ. ಇಲ್ಲಿ ನೀರು ಸಮಸ್ಯೆ, ಈ ಕಾವೇರಿ ವಾಟ್ರ್ ನಮ್ಮ ಮನೆಗೆ ನೀರು ಒಂದು ವಾರ ಆಯಿತು ಕಾವೇರಿ ವಾಟ್ರ್ ಬಂದು. ಸೊ ನಾವು ಟ್ಯಾಂಕ್ ನೀರು ಹಾಕ್ಸ್ತಾ ಇದ್ದೀವಿ. ಒಂದು ಟ್ಯಾಂಕ್ 1,000 ರೂಪಾಯಿ. ನಮಗೆ 1-2-3 ದಿನಕ್ಕೆ ಒಂದು ಟ್ಯಾಂಕರ್ ಬೇಕಾಗ್ತದೆ. ಎಲ್ಲಿ ತಂದು ಕೊಡೋಣ ನಾವು? ಮಿಡಲ್ ಕ್ಲಾಸ್ ಕೇಳಬೇಕು. ನೀವು ಅವ್ರನ್ನ ಕ್ವಶನ್ ಮಾಡಬೇಕು. ನಮ್ಮ ಮಾಡಿದ್ರೆ ಜನಪ್ರತಿನಿಧಿ ಆದ್ರೆ ಅವ್ರನ್ನ ನೀವು ಕ್ವಶನ್ ಮಾಡಬೇಕಾಗ್ತದೆ. ನಮ್ಮ ಮಾಡಿದ್ರೆ ನಾವೇನು ನಮಗೆ ಪ್ರಾಬ್ಲಮ್ ಇದೆ ಅದು ಹೇಳ್ಕೊತೀವಿ ಅಷ್ಟೇ. ಯಾಕೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನ ನೀವು ಎಸ್ ಟಿ ಸೋಮಶೇಖರ್ನವ್ರನ್ನೇ ಕೇಳಬೇಕಾಗ್ತದೆ. ತುಂಬ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಏನಂತ 0. ಕಾಂಗ್ರೆಸ್ ಎಸ್ ಟಿ ಸೋಮಶೇಖರ್ ಮಾಡಿರೋ 0, ಏನೂ ಮಾಡ್ತಾ ಇಲ್ಲ. ತುಂಬ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಸಾಧ್ಯ ಯಾರಿಂದ ಅಂದರೆ BJPಯಿಂದ ಮಾತ್ರ ಸಾಧ್ಯ. ಹೌದು. ಈ ಏರಿಯಾನಲ್ಲಿ ಸ್ವಚ್ಛತೆ ಎಲ್ಲ ಹೇಗಿದೆ ಸರ್? ಸ್ವಚ್ಛತೆ ಏನಿಲ್ಲ. ಅಭಿವೃದ್ಧಿನೇ ಇಲ್ಲ ಅಂದ್ರೆ ಸ್ವಚ್ಛತೆ ಎಲ್ಲಿಂದ ಬಂತು? ಕಸ ವಿಲೇವಾರಿ ಆಗ್ತಾ ಇಲ್ಲ. ಎಲ್ಲಂದ್ರಲ್ಲಿ ಕಸ ಬಿಸಾಕ್ತಂದ್ರೆ ಮುಂದೆ ಹೋಗಿ ನೋಡ್ಬೋದು, ಲೆಫ್ಟಲ್ಲಿ ರಾಶಿ ಕಸ ಬಿದ್ದಿರ್ತದೆ. ಸೊ ಹಿಂಗೆ ಪ್ರಾಬ್ಲಮ್ಗಳು, ತುಂಬ ಪ್ರಾಬ್ಲಮ್ಗಳಿದೆ. ಹೀಗಾಗಿ ನಮಗೆಲ್ಲ ಇಲ್ಲಿ ಪಬ್ಲಿಕ್ಕಿಗೆ ತೊಂದರೆ ಆಗ್ತಾ ಇದೆ. ಏನು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಥ್ಯಾಂಕ್ ಯು. ಹಾಂ, 0 ದೊಡ್ಡ 0, ಬರೀ 0 ಅಲ್ಲ, ದೊಡ್ಡ 0. ಅದೇನೂ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಯಶವಂತಪುರ ವಾರ್ಡ್ನಲ್ಲಿ ಜನರು ಫೇಸ್ ಮಾಡ್ತಾ ಇರೋಂಥ ಸಮಸ್ಯೆಗಳು. ಕೆಲವರು ತೃಪ್ತರಾಗಿದ್ದರೆ ಇನ್ನು ಹಲವರು ಅತೃಪ್ತಿಯನ್ನು ತೋರಿಸಿದ್ರು. ಇನ್ನಷ್ಟು ಅಭಿವೃದ್ಧಿ ಇಲ್ಲಿ ಆಗಬೇಕು ಅನ್ನೋಂತಹ ಅವರ ಮನದಾಳದ ಮಾತುಗಳೇ ನಮಗೆ ಕೇಳೋಕ್ಕೆ ಸಿಕ್ತು. ಇನ್ನಷ್ಟು ಈ ಥರದ್ದೇ ಬೈಟ್ಸ್ಗಳನ್ನು ಕೇಳೋಣ. ಧನ್ಯವಾದಗಳು.